ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಯಾಕಂದರೆ ಮಂಗಳವಾರ ಅಲ್ಲ. ಅಪ್ಪ ಟೈಮ್ ಆಯಿತು, ಕ್ಲಾಸ್ಗೆ ಹೋಗ್ಬೇಕು. ಒಂದು 2-3 ಕ್ಲಾಸ್ ಏನೋ ಅಷ್ಟೇ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕಾಲೇಜ್ ವಾಪಸ್. ಮತ್ತು 27ಕ್ಕೆ ಜಾತ್ರೆ ಅಲ್ಲ, ಅಲ್ಲಿ ಅಂತ ರೆಡಿ ಮಾಡ್ತಾ ಇರಬೇಕು. ಅದು ನೋಡ್ಕೊಂಡು ಹಂಗೆ ಹೋಗ್ಬೇಕು. ಹೋಗು. A few moments later. ದೇವಸ್ಥಾನ ಒಳಗೆ ಹೋಗಿ ಬಂದೆ. ನೋಡಿ ಎಲ್ಲ ತಯಾರಿ ಮಾಡ್ತೇವ್ರೆ. ದೊಡ್ಡ ತೇರದು, ಇದು ಸಣ್ಣ ತೇರು. ಎಲ್ಲ ಪಾಪ ಕೂತ್ಕೊಂಡು ಮಾಡ್ತೇವೆ ಈ ಕಡೆ. ಇದೇ ಹನುಮಂತ ದೇವಸ್ಥಾನ. ಇಲ್ಲಿಂದನೇ ತೇರು ಸ್ಟಾರ್ಟ್ ಆಗಿದೆ, ಆಚೆಗಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಹೋಗಿ ಒಂದು ರೌಂಡ್ ಆಚೆಗಿಂದ ಹೋಗ್ತದೆ. ಹಂಗೆ ಇಲ್ಲಿ ಕಡೆ ಬರ್ತದೆ, ಮತ್ತು ವಾಪಸ್ ರಿಟರ್ನ್ ಆಗಿ ಇಲ್ಲಿ ತನಕ ಬರ್ತದೆ. ಅಪ್ಪನ ದೇವಸ್ಥಾನ ಒಳಗೆ ಹೋಗಿ ಬಂದೆ. ವಾಪಸ್ ಕಾಲೇಜ್ ವಾಪಸ್ ಟೈಮ್ ಆಯ್ತು. ಮತ್ತು ನಮ್ಮ ಬಡ್ಕಳ ಬಿಟ್ಟು ಮತ್ತು ಹೊರಗಡೆಯಿಂದ ಯಾರಾದ್ರು ನಾನು ಈ ವ್ಲಾಗ್ ನೋಡ್ತಾ ಇದ್ದೆ, ಬನ್ನಿ 27ಕ್ಕೆ ಜಾತ್ರೆ, ನಮ್ಮ ಬಡ್ಕಳ ಜಾತ್ರೆ ಎಲ್ಲ ಬನ್ನಿ. ಲೊಕೇಶನ್ ಇದೆ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಬನ್ನಿ ಎಲ್ಲರೂ ಅಷ್ಟೇ. A few moments later. A few moments later. ಯಾವುದು ಸೌಂಡ್ ಇಲ್ಲ. ಸೊ ಅವರು ಅಂದರೆ ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರು ನೋಡ್ತೇವೆ. ಕಡೆಗೆ ಆಕ್ಚುಲಿ ಸೀತಾರಾಮ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಒಳ್ಳೆ ವರ್ಕ್ ಆಗಿದೆ. ಅಂದ್ರೆ ಅವರು ಹೌದು, ಇಂಗ್ಲೀಷ್ ಯಾವುದೇ ಇಲ್ಲ. ಕನ್ನಡದ ಹೇಳ್ತೇವೆ. ಸೀತೆಗೆ 2 ರಾತ್ರಿಗಳಲ್ಲಿ ರಾಮನೊಡನೆ ಮಾತೆ ಬರೆಸಿ ಚಮತ್ಕರಿಸಬಲ್ಲ ಸಲುಗೆ ಬೆಳೆ ಇದ್ದ ರಾಮನಿಗೆ ಸೀತೆಯ ಸೌಂದರ್ಯವನ್ನೆಲ್ಲ ಏನು ಮಾಡಬೇಕೆಂದು ಮೊದಲಿಗೆ ತೋಚದಿದ್ದರೂ ಕೊನೆಗೆ ಆ ಅಮಾಯಕತ್ವದಿಂದ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆಯಿತು, ಕಾಲೇಜ್ ಹೋಗಿ ಬಂದೆ, ಮನೆ ಹತ್ರ ಬಂದು. ಇವತ್ತಿನ ವ್ಲಾಗ್ ಇಷ್ಟ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ಇದು ಬಡ್ಕಳ ಜಾತ್ರೆ ಬರೋದು ಮರಿಬೇಡಿ. 27ನೇ ತಾರೀಕು ಸಂಜೆ ಮೇಲೆ ತೇರು ಎಳಿತಾರೆ. 4 ಗಂಟೆ ಹಿಂಗೆ ತೇರು ಸ್ಟಾರ್ಟ್ ಆಯ್ತದೆ. ಬನ್ನಿ ಎಲ್ಲರೂ. ಅವತ್ತು ಬಾಯ್, ಸಿಗೋ ಇನ್ನೊಂದು ವ್ಲಾಗಲ್ಲಿ. ಬಾಯ್.